ಎಷ್ಟೇ ಬೆಟ್ಟಗುಡ್ಡ ಪ್ರದೇಶಗಳಾಗಿರ್ಬೋದು, ಎಷ್ಟೇ ಕಠಿಣ ಕೆಲಸಗಳಾಗಿರ್ಬೋದು, ತನ್ನ ಸಾಮರ್ಥ್ಯದಿಂದ ಅದು ನಿಭಾಯಿಸ್ತಾರೆ. ಅದಕ್ಕೂ ಸೈನಿಕರಿಗೆ ಅವರು ಜವಾನ್ ಅಂತ ಹೇಳ್ತೀವಿ. ಸ್ಥಳೀಯ ತಾಲೂಕಿನಲ್ಲಿ ಜಮೀನು ಲಭ್ಯವಿಲ್ಲದಿದ್ದಲ್ಲಿ ಅದೇ ಜಿಲ್ಲೆಯ ಬೇರೆ ತಾಲೂಕುಗಳಲ್ಲಿ ನೀಡಲು ಅವಕಾಶವಿದೆ. ಸೊ ಈ ಒಂದು ಹೋರಾಟದ ಫಲಿತಾಂಶ ನಮಗೆ ಸಿಕ್ಕಿದೆ. ನಮಸ್ತೆ, ಜೈ ಹಿಂದ್. ಮಾಜಿ ಯೋಧರು ಮತ್ತು ಹಾಲಿ ಯೋಧರಿಗೆ ಒಂದು ಸಂತೋಷಕರ ವಿಷಯ. ಈಗಾಗಲೇ ಹಲವಾರು ಮಾಜಿ ಸೈನಿಕರು ಮತ್ತು ಹಾಲಿ ಯೋಧರುಗಳಿಗೆ ವಿಷಯ ತಲುಪಿದೆ. ಆದರೂ ನಮ್ಮ ಸೈನಿಕರ ಮೈಸೂರು ಯೂಟ್ಯೂಬ್ ಚಾನಲ್ನಲ್ಲಿ ಸರಿಯಾದ ವಿಸ್ತಾರವಾಗಿ ವಿಷಯಗಳನ್ನ ಹಂಚಿಕೊಳ್ಳಿ ಇಷ್ಟಪಡ್ತೀನಿ. ಸೊ ಇದಕ್ಕೂ ಮುಂಚೆ ಒಂದು ವಿಡಿಯೋನ ಅಪ್ಡೇಟ್ ಮಾಡಿದ್ವಿ, ಮಾಜಿ ಸೈನಿಕರಿಗೆ ಸಿಗಬೇಕಿರುವಂಥ ಜಮೀನು ಅಥವಾ ನಿವೇಶನದ ಬಗ್ಗೆ. ನಮ್ಮ ಮಾಜಿ ಸೈನಿಕರುಗಳು, ಹಲವಾರು ಮಾಜಿ ಸೈನಿಕರುಗಳು ಸಂಘಟನೆಗಳನ್ನ ಮಾಡಿಕೊಂಡು ಶಿಸ್ತಿನಿಂದ ಸರ್ಕಾರಕ್ಕೆ ತಲೆಬಾಗಿ ತನ್ನ ಪತ್ರವನ್ನು ಕೊಡ್ತಾ ಇತ್ತು. ನಮಗೆ ಸಿಗಬೇಕಿರೋ ಸೌಲಭ್ಯಗಳನ್ನ ಕೊಡಿ ಅಂತ ಕೇಳ್ತಾನಿದ್ರು. ಆದರೆ ಸರ್ಕಾರ ಸರಿಯಾದ ರೀತಿ ಸ್ಪಂದಿಸ್ತಾ ಇರಲಿಲ್ಲ. ಕೇವಲ ಮಾಡ್ಕೊಡ್ತೀವಿ, ಇಲ್ಲಿಗೆ ಬನ್ನಿ ಅಲ್ಲಿಗೆ ಬನ್ನಿ ಅಂತೇಳಿ ಹಾಗೆಯೇ ಸತಾಯಿಸ್ತಾ ಹೋದ್ರು. ಆದರೆ ಮಾಜಿ ಸೈನಿಕರುಗಳು ಖಂಡಿತ ಎತ್ತೆಚ್ಕೊಂಡ್ರು, ಇದು ಈ ಥರ ಕೆಲಸಗಳಾಗಲ್ಲ, ಇದಕ್ಕೆ ನಮ್ಮದೇ ಆದಂಥ ಹೋರಾಟನ ಮಾಡಬೇಕು, ಪ್ರತಿಭಟನೆಗಳನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮಾಜಿ ಸೈನಿಕರು ಇನ್ನಷ್ಟು ಬಲಿಷ್ಠವಾಗಿ ಸಂಘಗಳನ್ನ ಮಾಡಿಕೊಂಡು ಎಲ್ಲ ಮಾಜಿ ಯೋಧರುಗಳು ಸೇರಿಕೊಂಡು ಇಡೀ ಕರ್ನಾಟಕ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ತಾ ಇದ್ರು. ಸೊ ಈ ಒಂದು ಹೋರಾಟದ ಫಲಿತಾಂಶ ನಮಗೆ ಸಿಕ್ಕಿದೆ. ಈ ಒಂದು ಉದ್ದೇಶಕ್ಕೆ ಪರಿಶ್ರಮ ಪಟ್ಟಂತ ಪ್ರತಿಯೊಬ್ಬ ಹಾಲಿ ಸೈನಿಕ ಅಥವಾ ಮಾಜಿ ಸೈನಿಕರುಗಳಿಗೆ, ವಿಶೇಷವಾಗಿ ಸಂಘಟನೆಗಳಿಗೆ ನಮ್ಮ ಸೈನಿಕರು ಮೈಸೂರು ವತಿ ಜೊತೆಗೆ ನಮ್ಮ ಎಲ್ಲ ಮಾಜಿ ಯೋಧರು, ಅವರ ಕುಟುಂಬಸ್ಥರು ಮತ್ತು ಹಾಲಿ ಯೋಧರ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳು, ಅಭಿನಂದನೆಗಳು. ನಾವು ಅದನ್ನ ವಿಡಿಯೋನ ಅಪ್ಡೇಟ್ ಮಾಡ್ತಿದ್ವಿ, ಸ್ಕ್ರೀನಲ್ಲಿ ನೀವು ನೋಡಬಹುದು. ಎಷ್ಟು ಹೋರಾಟಗಳು ಮಾಡಿದರೆ ಸುಮಾರು 2,000ಕ್ಕೂ ಹೆಚ್ಚು ಮಾಜಿ ಸೈನಿಕರು ಸೇರ್ಕೊಂಡು ಮಾಡಿದಂಥ ಪ್ರತಿಭಟನೆ. ಇದಕ್ಕೂ ಮುಂಚೆ ಹಲವಾರು ಪತ್ರಗಳನ್ನ ಸಲ್ಲಿಸಿದ್ರು. ಈಗ ನಮಗೆ ಅದು ಬಂದಿರುವಂಥ ಒಂದು ನಿರ್ಧಾರ ಏನಪ್ಪಾ, ಅದು ಸಿಕ್ಕಂಥ ರಿಸಲ್ಟ್ ಏನಪ್ಪಾ ಅಂತ ಬಂದಾಗ, ಸೊ ಒಂದು ಕರ್ನಾಟಕದ ಹೆಸರುವಾಸಿಯಾದಂಥ ನ್ಯೂಸ್ ಪೇಪರ್ ಕನ್ನಡ ಪ್ರಭದಲ್ಲೂ ಕೂಡ ಕೊಡಲಾಗಿದೆ, ಹಲವಾರು ನ್ಯೂಸ್ ಪೇಪರ್ಗಳು ಕೊಡಲಾಗಿದೆ. ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ತುಂಬ ನ್ಯೂಸ್ ಪೇಪರ್ಗಳು ಕೊಡಲಾಗಿದೆ. ವಿಧಾನಸೌಧದಲ್ಲಿ ನಡೆದಂಥ ಚರ್ಚೆಯಲ್ಲಿ ಈ ಒಂದು ಫೈನಲೈಸ್ ಆಗಿದೆ. ಫೈನಲೈಸ್ ಏನಪ್ಪ, ಸುವರ್ಣ ವಿಧಾನ ಪರಿಷತ್ ನಿವೃತ್ತ ಸೈನಿಕರಿಗೆ ಕೃಷಿ ಮಾಡಲು ಜಮೀನು ಲಭ್ಯವಿಲ್ಲದ ಕಾರಣ ಪ್ರತಿ ಜಿಲ್ಲೆಯಲ್ಲಿ ಮಾಜಿ ಸೈನಿಕರಿಗೆ ಪ್ರತ್ಯೇಕ ಲೇಔಟ್ ನಿರ್ಮಿಸಿ ನಿವೇಶನ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಅದಲ್ವಾ, ಬಹಳ ಸಂತೋಷಕರ ಸಂಗತಿ ಅಲ್ವಾ. ಬಹಳಷ್ಟು ನನಗೆ ಮಾಜಿ ಯೋಧರುಗಳು, ಹಾಲಿ ಯೋಧರುಗಳು ಫೋನ್ ಮಾಡ್ತಾನೆ ಇದ್ರು, ಸರ್ ನಮಗೆ ಯಾವಾಗ ಸಿಗುತ್ತೆ ಸರ್, ನೀವು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀರಿ ಅಂತೇಳಿ. ಈಗಾಗಲೇ ಕಂದಾಯ ಇಲಾಖೆಯಿಂದ, ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಲೆಟರ್ ಕೊಡಲಾಗಿತ್ತು. ಆದರೆ ಅದು ಯಾವ ಥರ ಕೊಡಬೇಕು ಅನ್ನೋದು ಕೆಲವೊಂದು ಅಡಚಣೆಗಳು ನಡೀತಾನೆ ಇದ್ವು. ಈಗ ಅದು ಕೂಡ ಫೈನಲೈಸ್ ಆಗ್ತಾ ಇದೆ. ಯಾವ ಥರ ಅಂತ ಹೇಳ್ತೀನಿ. ಬುಧವಾರ ಜೆಡಿಎಸ್ ಸದಸ್ಯ ಸಿ.ಎನ್. ಮಂಜೇಗೌಡ ಅವರ ಪ್ರಶ್ನೆಗೆ, ಈ ಸಿ.ಎನ್. ಮಂಜೇಗೌಡರು ಯಾರಪ್ಪ ಅಂತಂದ್ರೆ ಇವರು ಮಾಜಿ ಯೋಧರೆ, ಮಾಜಿ ಸೈನಿಕರ ಒಂದು ಅವರ ಶ್ರಮ ಅವ್ರಿಗೆ ಗೊತ್ತಿದೆ. ನಮ್ಮ ಯೋಧರುಗಳು ಎಷ್ಟು ಶ್ರಮ ಪಡ್ತಿದ್ದಾರೆ ಗಡಿ ಪ್ರದೇಶದಲ್ಲಾಗಿರ್ಬೋದು, ಹಿಮ ಪ್ರದೇಶದಲ್ಲಿ ಅಥವಾ ರಾಜಸ್ಥಾನದಲ್ಲಿ, ಎಲ್ಲ ಪ್ರದೇಶದಲ್ಲಿ ಎಷ್ಟೇ ಕಠಿಣವಾದಂಥ ಪ್ರದೇಶದಲ್ಲಿ ಕೂಡ ತನ್ನ ಜೀವನವನ್ನು ಮಾಡಿಕೊಂಡು ಜೀವಂತವಾಗಿದ್ದು ಶತ್ರುಗಳನ್ನ ಎದುರಿಸ್ತವ. ಸಿ.ಎನ್. ಮಂಜೇಗೌಡರು ಅವರು ಅವರ ಪ್ರಶ್ನೆಗೆ ಉತ್ತರಿಸಿದ ಅವರು, ಮಾಜಿ ಸೈನಿಕರು ಹಾಗೂ ಅವರ ಅವಲಂಬಿತರಿಗೆ ಉಚಿತವಾಗಿ ಜಮೀನು ನೀಡಬೇಕೆಂಬ ನಿಯಮವಿದೆ. ಅದರಂತೆ ಜಮೀನು ಕೋರಿರುವ ಕೆಲ ಅರ್ಜಿಗಳನ್ನು ಜಮೀನು ಇಲ್ಲದ ಕಾರಣ ತಿರಸ್ಕರಿಸಲಾಗಿದೆ. ಕೆಲವೊಂದು ಜಮೀನು ಇದು ಗೋಮಾಳಕ್ಕೆ ಸೇರ್ಕೊಂಡಿದೆ, ಫಾರೆಸ್ಟ್ ಸೇರ್ಕೊಂಡಿದೆ, ಅಲ್ಲಿ ಸೇರ್ಕೊಂಡಿದೆ ಅಂತೇಳಿ ತಿರಸ್ಕೃತವಾಗ್ತಿತ್ತು. ಅದಕ್ಕೆ ಕೊಟ್ಟಂತ ಸೂಕ್ತ ಉಪಾಯ, ಸ್ಥಳೀಯ ತಾಲೂಕಿನಲ್ಲಿ ಜಮೀನು ಲಭ್ಯವಿಲ್ಲದಿದ್ದಲ್ಲಿ ಅದೇ ಜಿಲ್ಲೆಯ ಬೇರೆ ತಾಲೂಕುಗಳಲ್ಲಿ ನೀಡಲು ಅವಕಾಶವಿದೆ. ಅದು ಕೂಡ ಪ್ರಯತ್ನ ಮಾಡಿದರೆ 100ಕ್ಕೆ ಒಬ್ಬರಿಗೆ ಸಿಕ್ಕಿರ್ಬೋದು. ಇನ್ನು 99 ಜನ ಮಾಜಿ ಸೈನಿಕರಿಗೆ ಸಿಕ್ಕಿದಂತೂ ಡೌಟೇ ಸಿಕ್ಕಿಲ್ಲ. ಹಾಗಾದ್ರೆ ಒಂದು ವೇಳೆ ಸರ್ಕಾರಿ ಜಮೀನು ಲಭ್ಯವಿಲ್ಲದ ಪಕ್ಷದಲ್ಲಿ ಬೆಂಗಳೂರು ನಗರ ಪ್ರದೇಶದಲ್ಲಿ 1200 ಚದುರ ಅಡಿ ವಿಸ್ತೀರ್ಣದ ನಿವೇಶನ ಕೊಡಬೇಕು, ಅಥವಾ 2400 ಚದುರ ಅಡಿ ವಿಸ್ತೀರ್ಣ ಅಥವಾ ತಾಲೂಕು ಲೆವೆಲ್ನಲ್ಲಿ ಬರುವಂತ ಲೇಔಟ್ಗಳಲ್ಲಿ ಕೊಡಬೇಕು ಅಂತ ತಿಳಿಸಲಾಗಿದೆ. ನಿವೇಶವನ್ನು ಸರ್ಕಾರದ ಯಾವುದೇ ವಸತಿ ಯೋಜನೆಯಡಿ ನೀಡಲು ಅವಕಾಶವಿದೆ ಎಂದರು. ಯಾರು? ನಮ್ಮ ಮಾಜಿ ಸೈನಿಕರ ಸಿ.ಎನ್. ಮಂಜೇಗೌಡರುಗಳು ಕೊಟ್ಟಂತ ಈ ಒಂದು ಪ್ರಶ್ನೆಗೆ ವಿಧಾನಸೌಧದಲ್ಲಿ ಅದಕ್ಕೆ ಪ್ರತ್ಯುತ್ತರವಾಗಿ ಉತ್ತರ ಕೊಟ್ಟಂತದ್ದು ಮುಂದಕ್ಕೆ ನೋಡೋಣ. ಇದಕ್ಕೂ ಮುನ್ನ ಮಾತನಾಡಿದ ಸಿ.ಎನ್. ಮಂಜೇಗೌಡರು ಅವರು, ರಾಜ್ಯದಲ್ಲಿ ಸುಮಾರು 60,000 ನಿವೃತ್ತ ಸೈನಿಕರಿದ್ದಾರೆ. ಇವರಲ್ಲಿ 16,065 ಜನ ನಿವೇಶನ ಕೇಳಿ ಅರ್ಜಿ ಸಲ್ಲಿಸಿದ್ದಾರೆ. ಕೆಲವರಿಗೆ ನಿವೇಶನ ಲಭ್ಯವಿಲ್ಲವೆಂದು ಹೇಳಿ ಅರ್ಜಿ ವಿಲೇವಾರಿ ಮಾಡಿದ್ದಾರೆ ಎಂದು ಆಕ್ಷೇಪಿಸಿದ್ದಾರೆ. ನಮ್ಮ ಮಾಜಿ ಸೈನಿಕರಿಗೋಸ್ಕರ ಹೋರಾಟ ಮಾಡ್ತಿರುವಂತ ನಮ್ಮ ಮಂಜೇಗೌಡರ ಬಗ್ಗೆ ಈ ವಿಷಯ ತಿಳಿಸಲಾಗಿದೆ. ಹಾಗಾದ್ರೆ ನೆಕ್ಸ್ಟ್ ತಿಳಿಸ್ಕೊಳ್ಳೋಣ. ರಾಜ್ಯದ ಮಾಜಿ ಸೈನಿಕರಿಗೆ ಸರ್ಕಾರದ ನಿವೇಶನ ಇದು ಮಂಜೂರಾತಿ ಮಾಡುವ ಬಗ್ಗೆ ತಿಳಿಸಲಾಗಿದೆ. ಸುವರ್ಣ ಸೌಧದಿಂದ ಕೊಟ್ಟಿರುವಂತದ್ದು, ರಾಜ್ಯದಲ್ಲಿರುವ ಮಾಜಿ ಸೈನಿಕರಿಗೆ ವ್ಯವಸಾಯದ ಉದ್ದೇಶಕ್ಕಾಗಿ ಭೂ ಮಂಜೂರಾತಿ ಮಾಡಲು ರಾಜ್ಯದಲ್ಲಿ ಸರ್ಕಾರಿ ಭೂಮಿಯ ತೀವ್ರ ಕೊರತೆ ಇರುವುದರಿಂದ
ಅವರಿಗೆ ನಿವೇಶನ ನೀಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಜವಾನ್ ಸಮ್ಮಾನ್ ನೋಡಿ ಎಂತ ಹೆಸರು ಕೊಟ್ಟಿದ್ದಾರೆ ನಮ್ಮ ಜವಾನ್ಗಳಿಗೆ. ಜವಾನ್ ಅಂದ್ರೆ ಸೋಲ್ಜರ್ಸ್, ಸೈನಿಕರುಗಳು, ಯೂತ್ಸ್ ಅಂದ್ರೆ ಯಂಗ್ ಸೋಲ್ಜರ್ಸ್ಗಳಿಗೆ. ನಮ್ಮ ಯಾವಾಗಲೂ ಕೂಡ ಜವಾನ್ ಅಂತಂದ್ರೆ ಅವರು 40 ವರ್ಷ 50 ವರ್ಷ ವಯಸ್ಸಾಗಿದ್ರು ಕೂಡ ಎಲ್ಲರೂ ನಾವು ಜವಾನ್ ಅಂತೀವಿ. ಜವಾನ್ ಯಂಗ್, ಯಾವಾಗಲೂ ಕೂಡ ಯಂಗ್ ಸೋಲ್ಜರ್ ತರನೇ ಅವರು ವರ್ಕ್ ಮಾಡ್ತಾರೆ. ಎಷ್ಟೇ ಬೆಟ್ಟ ಗುಡ್ಡ ಪ್ರದೇಶಗಳಾಗಿರ್ಬೋದು, ಎಷ್ಟೇ ಕಠಿಣ ಕೆಲಸಗಳಾಗಿರ್ಬೋದು, ತನ್ನ ಸಾಮರ್ಥ್ಯದಿಂದ ಅದು ನಿಭಾಯಿಸ್ತಾರೆ. ಅದಕ್ಕೂ ಸೈನಿಕರಿಗೆ ಯಾವಾಗಲೂ ಜವಾನ್ ಅಂತ ಹೇಳ್ತೀವಿ. ಅದ್ರೂ ಕೂಡ ಎಂತ ಒಳ್ಳೆ ಹೆಸರು ಕೊಡ್ತಾರೆ ಅಂದ್ರೆ ಜವಾನ್ ಸಮ್ಮಾನ್. ಅವ್ರಿಗೆ ಸಮ್ಮಾನ ಮಾಡುವಂತ, ನಮ್ಮ ಸೈನಿಕರಿಗೆ ಸಮ್ಮಾನ ಕೊಡುವಂತ ಒಂದು ಹೆಸರು ಕೂಡ ಇದೆ, ಜವಾನ್ ಸಮ್ಮಾನ್. ಹೆಸರಿನಲ್ಲಿ ಮಾಜಿ ಸೈನಿಕರಿಗೆ ಸರ್ಕಾರಿ ವೆಚ್ಚದಲ್ಲಿಯೇ ಲೇಔಟ್ ಮಾಡಿ ನಿವೇಶನ ನೀಡುವ ಕುರಿತಂತೆ ಪ್ರಸ್ತುತ ಅಧಿವೇಶನ ಮುಗಿದ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗುವುದು ಎಂದರು. ನೋಡಿ, ಇದು ಕೂಡ ಕ್ಲಿಯರ್ ಆಗಿದೆ. ಇದನ್ನ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಆದಷ್ಟು ಬೇಗ ಈ ಬರುವ 2025 ಇಸ್ವಿಯಲ್ಲಿ ಈ ಎಲ್ಲವೂ ಕೂಡ ಆಗುವ ಚಾನ್ಸಸ್ ಬಹಳಷ್ಟು ಹತ್ರನೇ ಬಂದಿದೆ. ಇವಾಗ ಜಾಸ್ತಿ ಹೋರಾಟ ಮಾಡೋಂಥ ಅವಶ್ಯಕತೆ ಇಲ್ಲ ಅನ್ಕೊಂಡಿದ್ದೀನಿ. ಆದ್ರೆ ನಮ್ಮ ಪ್ರತಿಭಟನೆ ನಿಲ್ಲಕ್ಕಾಗಲ್ಲ. ಎಲ್ಲಿ ತನಕ ಪ್ರತಿಯೊಬ್ಬ ಮಾಜಿ ಸೈನಿಕರಿಗೆ ಅಥವಾ ಸೈನಿಕರಿಗೆ ತನಗೆ ಸಿಗುವಂಥ ಸೌಲಭ್ಯಗಳು ಸಿಗಲ್ಲ, ಅಲ್ಲಿ ತನಕ ನಾವು ಈ ಪ್ರತಿಭಟನೆ ಮಾಡಲೇಬೇಕಾಗ್ತದೆ. ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ತಿಳಿಸಿದ್ದಾರೆ, ಮಾಜಿ ಸೈನಿಕರಿಗೆ ನಿವೇಶನ ನಿರ್ಧಾರ ಸ್ವಾಗತಾರ್ಹ. ಅಲ್ಗರ್ಥ, ಜಮೀನಾದ್ರೂ ಸಿಗ್ಲಿಲ್ಲ, ಅವ್ರಿಗೆ ನಿವೇಶನ ಸಿಗ್ತಾ ಇದ್ದಿಲ್ಲ ಅಂತೇಳಿ ಖುಷಿ ಪಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯದ ಮಾಜಿ ಸೈನಿಕರಿಗೆ ಸರ್ಕಾರದಿಂದ ನಿವೇಶನ ನೀಡುವ ಬಗ್ಗೆ ಕಂದಾಯ ಸಚಿವರು ನಿರ್ಧಾರ ಕೈಗೊಂಡಿರುವುದು ಸ್ವಾಗತಾರ್ಹವಾಗಿದೆ ಎಂದು ಸತ್ಯ MAS ಫೌಂಡೇಶನ್ ಅಧ್ಯಕ್ಷ ಸತ್ಯಪ್ಪ ಹೇಳಿದ್ದಾರೆ. ಇದು ಕೂಡ ಕ್ಲಿಯರ್ ಆಗಿದೆ. ಎಲ್ಲಾ ನ್ಯೂಸ್ ಪೇಪರ್ ಕೊಟ್ಟಿರುವಂತದ್ದು ಇದೇ ಸೇಮ್ ವಿಚಾರವಾಗಿರ್ತದೆ, ಏನು ಬದಲಾವಣೆ ಇರೋದಿಲ್ಲ. ಸೊ ವಿಶೇಷವಾಗಿ ನಮ್ಮ ಮಾಜಿ ಸೈನಿಕರಿಗೆ ಎಲ್ಲರೂ ಕೂಡ ಈಗ ನಿವೇಶನ ಆದ್ರೂ ಕೊಡಬೇಕು, ಜಮೀನು ಕೊಡಕ್ ಆಗ್ತಿಲ್ಲ ಅಂದ್ರೆ ನಿವೇಶನ ಆದ್ರೂ ಕೊಡಬೇಕು ಅಂತೇಳಿ ಈಗ ಫೈನಲೈಸ್ ಆಗಿದೆ. ನಮ್ಮ ಮಾಜಿ ಸೈನಿಕರ ಸೌಲಭ್ಯದ ಬಗ್ಗೆ ಹೋರಾಟ ಮಾಡಿ ಸೌಲಭ್ಯಗಳನ್ನು ಕೊಡಿಸುವಂತೆ ಪರಿಶ್ರಮ ಪಡ್ತಿರುವಂಥ ಪ್ರತಿಯೊಬ್ಬ ಮಾಜಿ ಸೈನಿಕರು, ಸಂಘದ ಅಧ್ಯಕ್ಷರು, ಸದಸ್ಯರು, ಎಲ್ಲ ಪದಾಧಿಕಾರಿಗಳು, ಸದಸ್ಯರುಗಳು ಪ್ರತಿಯೊಬ್ಬರು ಕೂಡ ಮತ್ತೊಮ್ಮೆ ನಮ್ಮ ಸೈನಿಕರ ಮೈಸೂರಿನ ಯೂಟ್ಯೂಬ್ ಚಾನಲ್ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀವಿ. ಸೊ ಇನ್ನೇನು ನಮ್ಮ ಮೈಸೂರಿನಲ್ಲೂ ಕೂಡ ಯುದ್ಧ ಸ್ಮಾರಕ ಭವನ ಕೂಡ ಆಗ್ತಾ ಇದೆ. ಅದು ಕೂಡ ಬಹಳಷ್ಟು ಹೋರಾಟ ಮಾಡಿದಂಥ ನಮ್ಮ ಮಾಜಿ ಸೈನಿಕರು ಎಲ್ಲರೂ ಸೇರಿಕೊಂಡು ಈ ವರ್ಷ ಬರುವಂಥ 2025 26 ಜಾನ್ವರಿ ರಿಪಬ್ಲಿಕ್ ಡೇ ಅದರ ಉದ್ಘಾಟನೆ ಕೂಡ ಆಗುತ್ತೆ ಅಂತೇಳಿ ವಿಶ್ವಾಸವನ್ನು ಕೊಡಲಾಗಿದೆ. ಅದ್ರ ಬಗ್ಗೆ ಕೂಡ ಮತ್ತೊಮ್ಮೆ ವಿಡಿಯೋ ಕೊಡ್ತೀವಿ. ಇಂಥ ಮಹತ್ವದ ವಿಡಿಯೋ ಎಲ್ಲ ಹಾಲಿ ಸೈನಿಕರು, ಮಾಜಿ ಸೈನಿಕರು ಮತ್ತು ಕುಟುಂಬಸ್ಥರು ಎಲ್ಲರಿಗೂ ತಲುಪಲಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ನಮ್ಮ ಸೈನಿಕರು ಮೈಸೂರಿನಲ್ಲಿ ನಿಮಗೆ ಅನುಕೂಲ ಆಗುವಂಥ ವಿಡಿಯೋಗಳನ್ನ ನಾವು ತರ್ತೀವಿ, ತಂದು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಜೊತೆ ನಮ್ಮ ಸೈನಿಕರ ಮೈಸೂರಿನಲ್ಲಿ ಸೇನೆಗೆ, ಅರೆ ಸೇನೆಗೆ, ಪೊಲೀಸ್ಗೆ ಸೇರಲು ಬಯಸ್ತಿರುವಂಥ ಎಲ್ಲ ಆಕಾಂಕ್ಷಿಗಳಿಗೆ ತರಬೇತಿಯನ್ನು ಕೊಡ್ತಾ ಇದೀವಿ. ಯಾರಾದರೂ ಆಸಕ್ತ ಅಭ್ಯರ್ಥಿಗಳಿದ್ರೆ ನಮ್ಮ ಸೈನಿಕರ ಮೈಸೂರು ಬಂದು ಜಾಯ್ನ್ ಆಗಿ ನಿಮ್ಮ ಉಜ್ವಲ ಭವಿಷ್ಯ ರೂಪಿಸ್ಕೊಳ್ಳಿ. ಥ್ಯಾಂಕ್ ಯು, ನಮಸ್ತೆ.